ಹಳ್ಳಿ ಹಾಡು ತಂದ ಹಳ್ಳಿ ಪಾಡು ತರನ ನೋಡಿ ನಮ್ಮನೆ ಇಲ್ಲಿಂದ ಹಿಡಿದು ಅಲ್ಲಿ ದೊಡ್ಡ ಕಾಂಪೌಂಡ್ ತನಕ ನಮ್ಮ ಮನೆ. ಅಮ್ಮ ಕರಿತೆ ಟೀ ಕುಡಿಯೋಕ್ಕೆ. ನೋಡಿ ಬೆಳಗ್ಗೆ ನನ್ನ ತಂದೆ ತಾಯಿಯವರು ಬಿಸಿ ಬಿಸಿ ಟೀ ಕುಡ್ತಿದ್ದಾರೆ, ನಮ್ಮ ಬಿಸ್ಕೆಟ್ ತಿಂತಿದ್ದಾರೆ. ಇವತ್ತು ನೀರು ಬಿಟ್ಟಿದ್ದಾರೆ, ಅದಕ್ಕೆಲ್ಲ ತುಂಬ್ಕೊತಿದ್ದಾರೆ, ತುಂಬಿಕ್ಕೊತಾರೆ. ಅಮ್ಮ ಬೆಳಗ್ಗೆ ಬೇಗ ಬಿಸಿ ಬಿಸಿ ನೀರೊಲೆ ಹಾಕಿದ್ದಾರೆ. ಯಾರ್ಯಾರು ನೀರೊಲೆ ಸ್ನಾನ ಮಾಡಿದ್ದೀರಾ ಹೇಳಿ. ನೋಡಿ ಶಾಯದ ಮೋಡ ಬ್ಲೂ. ಪ್ರೀತಿಲಿ ಕಷ್ಟನೂ ಇರುತ್ತೆ, ಸುಖನೂ ಇರುತ್ತೆ. ಕಾರಂತೂ ತೊಗೊಂಡ್ಬಿಟ್ವಿ. ಕಾರ್ನ ವಾಶ್ ಮಾಡಿಲ್ಲ ಅಂದರೆ ಹೇಗೆ ಹೇಳಿ? ಜೊತೆಲೇ ಇರ್ತೀವಿ, ಜೊತೆಲೇ ಕಿತ್ತಾಡ್ತೀವಿ, ಜೊತೆಲೇ ಪ್ರೀತಿ ಮಾಡ್ತೀವಿ, ಜೊತೆಲೇ ಕಾರ್ ತೊಳಿಬೇಕಲ್ವಾ? ಅದಕ್ಕೆ ಇಬ್ಬರು ಕಾರ್ ಕ್ಲೀನ್ ಮಾಡ್ತಾಯಿದ್ದೀವಿ. ಕಾರ್ ಕ್ಲೀನ್ ಮಾಡೋ ಜೊತೆಗೆ ನಮ್ಮ ಸ್ವಲ್ಪ ತುಂಟಾಟ ಇದ್ದೇ ಇರುತ್ತೆ. ಎಲ್ಲ ದೇವರ ಮೂಲಾನು ಪ್ರೀತಿ ಮಾತ್ರ ತಾನೆ. ನಿನ್ನಾಣೆ ನಿನ್ನಾಣೆ ಪ್ರೀತಿ ದೇವತೆ ನಿನ್ನಾಣೆ, ನೀನಿಲ್ದೆ ನಾನಿಲ್ಲ ದೇವರಾಣೆ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ. ಅಂತೂ ಇಂತೂ ಗಂಡನ ಮನೆ ಕ್ಲೀನ್ ಮಾಡ್ತಿದ್ದೀರ ಚೆನ್ನಾಗಿ. ನಾನು ಮನೆಗೆ ಯಜಮಾನ. ನಮ್ದು ಏನೇ ಇದ್ರು ನಮ್ದು ಆರ್ಡ್ರ್ ಮಾಡೋದಷ್ಟೇ, ಕೆಲಸ ಮಾಡೋದಲ್ಲ. ಕೆಲಸ ಮಾಡೋ ಪದ್ಧತಿ ನಿಂದು. ಬರೀ ಇಂಥದೆಯ ಪರ್ಕೆ ಮುರಿದೋದ್ರೆ ಆಯ್ತಲ್ಲ, ನಿನ್ನ ಸೊಂಟ ಮುರಿತೀನಿ. ಗುಡ್ಸ ಏನು ಗುರಾಸ್ತೀಯ? ಯಾಕಮ್ಮ ಇಷ್ಟು ಕಷ್ಟಪಡ್ತೇಮ್ಮ? ಸೊಸೆ ಬಂದ ಮೇಲೆ ಸೊಸೆ ಹತ್ರ ಕೆಲಸ ಮಾಡಿಸ್ಬೇಕು. ನೀನು ಕೆಲಸ ಮಾಡಬಾರ್ದು, ನೀನು ಕುತ್ಕೊಂಡು ದೌಲತ್ತು ತೋರಿಸ್ಬೇಕು. ಕೆಲಸ ಮಾಡೋ, ಕಸ ಗುಡಿಸು, ಪಾತ್ರೆ ತೊಳಿ ಅಂತ ಮಾಡಬೇಕು ಮಮ್ಮಿ, ಮಾಡಬೇಕು. ಇಂಥ ಸಮಯದಲ್ಲಿ ನಮ್ಮದು ಕಾರ್ಡು ಚಲಾಯಿಸ್ಬೇಕು. ನೋಡಿ ಇದೇ ಬಾತ್ರೂಮ್ ಬಾಕಿ. ಅರ್ಧ ಗಂಟೆಯಿಂದ ಕಸ ಗುಡಿಸ್ತಿದ್ಯಾ. ನಾನು ಆಗಿದ್ರೆ ಕಸ ಗುಡಿಸಿ, ನೆಲ ಒರೆಸಿ, ಪಾತ್ರೆ ತೊಳೆದು, ಅಡುಗೆ ಮಾಡಿ, ಊಟ ಮಾಡಿ ರೆಡಿಯಾಗಿಬಿಡ್ತಿದ್ದೆ. ನೀನು 7 ಮಿಂಡ್ರಿ ಆದರೆ ನಾನು 14 ಮಿಂಡ್ರಿ. ಈಗ ಅವನೇ ನೆಲ ಒರೆಸ್ತಾ ಇದ್ದಾನೆ. ಸ್ನೇಹಿತರೆ ಕೇಳಿ, ಕಷ್ಟ ನಂದು ಏನು ಇದ್ರೂ ಬರೀ ಮಾತಲ್ಲ ಅಷ್ಟೇ. ಅಬ್ಬಬ್ಬಬ್ಬ ಲ್ಯಾಟ್ರಿ. ನಾನು ಒರೆಸು, ಬೇಗ ಒರೆಸು, ಕ್ಲೀನಾಗಿ ಒರೆಸು. ಊರಲ್ಲಿದ್ರು ಕೂಡ ಅಲ್ಲೂ ಕೆಲಸ ಮಾಡ್ತೀನಿ. ಅದಕ್ಕೆ ಹೇಳೋದು, ನಿನಗೊಂದು ಕಾಲ ಆದರೆ ನನಗೂ ಒಂದು ಕಾಲ ಅಂತ. ಬೆಂಗಳೂರಲ್ಲೂ ಗಲ್ಲೋಡಿಸ್ಬೇಕು, ಊರಲ್ಲೂ ಗಲ್ಲೋಡಿಸ್ಬೇಕು. ಸುಳ್ಳು ಸುಳ್ಳು. ಯಾರೋ ಯಾರೋ ಗಿಚಿ ಹೋದ ಕತ್ತರಲಿ ಆ ಬ್ರಹ್ಮನು ಗಿಚ್ಚಿದ ನೆಲವ ಒರೆಸುವ ಅಷ್ಟೇ. ನಾನು, ನನ್ನ ಹೆಂಡತಿ, ನನ್ನ ಅಪ್ಪಮ್ಮ ಮತ್ತು ಅಜ್ಜಿ ಮತ್ತು ನನ್ನ ಪ್ರೀತಿಯ ಹೆಜ್ಜೆ, ಇಷ್ಟು ಜನ ಇವತ್ತು ನಾವು ಮಾರಿಕಣಿವೆ ಡ್ಯಾಮ್ಗೆ ಹೋಗ್ತಾ ಇದ್ವಿ. ಅಜ್ಜಿ ಬರ್ತಾ ಇದೆ. ನಾವೀಗೆಲ್ಲ ಹೊರಟಿದ್ವಿ. ಅಜ್ಜಿ ಬರ್ತಾ ಇದೆ ನೋಡಿ, ನಮ್ಮ ಮನೆಯ ಹಿರಿತಲೆ. ಇದು ಆಕ್ಚುಲಿ ಚೆನ್ನಾಗಿ ಮೊಮ್ಮಗನ ಕಾರು. ಮಿಡಲ್ ಕ್ಲಾಸ್ ಹುಡುಗರು ಅಂದಮೇಲೆ ಇದೊಂದು ಆಸೆ ಇರುತ್ತೆ. ತನ್ನ ಸ್ವಂತ ಕಾರಲ್ಲಿ ತನ್ನ ಕುಟುಂಬದವ್ರನ್ನ ಒಂದು ಒಳ್ಳೆ ಟ್ರಿಪ್ಗೆ ಕರ್ಕೊಂಡು ಹೋಗಬೇಕು, ಅವರನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ. ಈಗ ನಾವು ಮಾಡ್ತಾ ಇರೋದು ಅದನ್ನೇ. ಹಾಗಿದ್ರೆ ಎಲ್ಲರೂ ಒಟ್ಟಾಗಿ ಒಂದು ಕಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಮಾರಿಕಣಿವೆಗೆ ಹೋದ್ವಿ. ಅಲ್ಲಿ ಒಂದು ಒಳ್ಳೆ ಟಿಫನ್ ಮಾಡಿಕೊಂಡು ಹೊಟ್ಟೆ ತುಂಬ ಊಟ ಮಾಡಿದ್ವಿ. ನಿಜವಾಗ್ಲೂ ಈ ಒಂದು ಸಂದರ್ಭವನ್ನು ಯಾವತ್ತೂ ಮರೆಯೋದಕ್ಕಾಗಲ್ಲ. ಯಾಕಂದರೆ ಕುಟುಂಬದವರ ಜೊತೆ ಕೂತು ಊಟ ಮಾಡೋದಿದೆಯಲ್ಲ, ಅದು ಎಷ್ಟೇ ಲಕ್ಷ ಕೋಟಿ ಕೊಟ್ಟರೂ ಸಿಗೋದಿಲ್ಲ. ನೀವು ಅಷ್ಟೇ, ನಿಮ್ಮ ಕುಟುಂಬದವರಿಗೆ ಸಮಯವನ್ನು ಕೊಡಿ. ನಿಮ್ಮ ಕುಟುಂಬದವರ ಜೊತೆ ಪ್ರೀತಿ ವಿಶ್ವಾಸದಿಂದ ಮಾತಾಡಿ. ಅಲ್ಲಿವರೆಗೂ ಹೋಗಿ ನಾವೊಂದು ವಿಡಿಯೋ ಮಾಡ್ಕೊಂಡಿಲ್ಲ ಅಂದರೆ ಹೇಗೆ? ನಮ್ಮ ಅತ್ತೆ ವಿಡಿಯೋ ಮಾಡೋದಕ್ಕಿದ್ರು, ವಿಡಿಯೋ ಒಂದು ಮಾಡ್ಕೊಂಡೇ ಬಿಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಮೂಡ್ ಚೆನ್ನಾಗಿದ್ದರಿಂದ ಬೇಗ ವಿಡಿಯೋ ಕ್ಲಿಯರ್ ಆಯಿತು. ನೀವು ಈ ವಿಡಿಯೋನ ಇನ್ನೂ ನೋಡಿಲ್ಲ ಅಂದರೆ ಬೇಗ ನನ್ನ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಐಡಿಯಲ್ಲಿ ಇದೆ, ಹೋಗಿ ನೋಡಿ. ಹಾಗೆ ದೇವಸ್ಥಾನದಲ್ಲಿ ಕೆಲವೊಂದು ದೇವರ ಪೂಜೆ ಕೂಡ ನಡೀತಾ ಇತ್ತು. ಹೊತ್ತು ಅಲ್ಲೇ ನಿಂತ್ಕೊಂಡು ಆ ಪೂಜೆನೆಲ್ಲ ನೋಡಿಕೊಂಡು ನಾವು ಮನೆ ಕಡೆ ಬಂದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ನಾಳೆ ನಾವು ಬ್ಯಾಂಗ್ಳೂರು ಹೊರಡ್ತಾ ಇದ್ದೀವಿ.
ಆ ವ್ಲಾಗ್ನು ಕೂಡ ಹಾಕ್ತೀನಿ. ಹೀಗೆ ನಿಮ್ಮ ಸಪೋರ್ಟ್ ಇದ್ದಷ್ಟು ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.